ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ಧಿಗೆ ಮತ್ತು ಆರತಿಗೆ ಜ್ಯೂಸ್ನ ತೊಗೊಬರ್ತಾಳೆ. ತೊಗೊಬಂದು ಕೊಡ್ತಿರ್ಬೇಕಾದ್ರೆ ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಪಾರಿಜಾತ ಬಂದು, ಶಾರದಾ, ನಾನು ಒಂದು ಗ್ಲಾಸ್ ಜ್ಯೂಸ್ ಕೊಡಿ ಅಂತ ಅನ್ಬೇಕಾದ್ರೆ ಶಾರದಾ ಗುರಾಯಿಸ್ತಾ ಇರ್ತಾಳೆ. ಏನಜ್ಜಿ, ನಿಮಗೆ ನಾನು ಜ್ಯೂಸ್ ಕೊಡಲೇಬೇಕಾ ಅಂತ ಅನ್ಬೇಕಾದ್ರೆ ಶಾರದಾ ನೆನ್ನೆ ದೇವದ್ವೇಷದಲ್ಲಿ ಬಂದದನ್ನು ನೆನಪು ಮಾಡಿಕೊಂಡು ಪಾರಿಜಾತ ಎದ್ರುಕೊಂಡು, ಬೇಡ ಬೇಡಪ್ಪ, ನಾನೆಲ್ಲಿ ಜ್ಯೂಸ್ ಕೇಳಿದೆ, ನನಗೆ ಜ್ಯೂಸು ಬೇಡ, ಏನು ಬೇಡ, ನಾನೇ ಮಾಡ್ಕೊಂಡು ಕುಡಿತೀನಿ ಅಂತ ಹೋಗ್ತಾ ಇದ್ದರೆ ಶಾರದಾ ಒಳೊಳಗೆ ನಗಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ, ಇವರಿಬ್ರಿಗೂ ಸರಿ ಇಲ್ಲ ಅನಿಸುತ್ತೆ, ಏನೋ ಮನಸ್ತಾಪ ಆಗಿದೆ, ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಶಾರದಾ ಜ್ಯೂಸ್ ಕೊಟ್ಟು ತನ್ನ ಪಾಡಿ ತಾನು ಹೋಗ್ತಾ ಇರ್ತಾಳೆ. ಶಾರದಾ ಒಂದು ನಿಮಿಷ, ಅಲ್ಲ, ನಮ್ಮಿಬ್ಬರಿಗೂ ಜ್ಯೂಸ್ ಕೊಟ್ರಿ, ಹಾಗೆ ಅಜ್ಜಿ ಕೇಳಿದ್ಕೆ ಏನಕ್ಕೆ ನೀವು ನಾನೇ ಕೊಡಬೇಕಾ ಕೈಯಾರ ಅಂತ ಅಂದ್ರಲ್ಲ, ಯಾಕೆ, ನಿಮ್ಮಿಬ್ಬರ ನಡುವೆ ಏನಾಗಿದೆ ಅಂತ ಅನ್ಬೇಕಾದ್ರೆ ಶಾರದಾನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೇನಿಲ್ಲ ಸರ್, ಸುಮ್ಮನೆ ಕ್ಯಾಶುವಲಾಗಿ ಅಂದೆ ಅಷ್ಟೇ, ನೀವೇನು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ಸಿದ್ದು ಇಲ್ಲಿ ಅಜ್ಜಿ ಹತ್ರ ಬರ್ತಾನೆ. ಅಜ್ಜಿ ಹತ್ರ ಬಂದುಬಿಟ್ಟು, ಒಂದು ನಿಮಿಷ ನಿಂತ್ಕೊಳ್ಳಿ ಅಜ್ಜಿ, ನಿಮಗೆ ಜ್ಯೂಸ್ ಅಂತಂದರೆ ತುಂಬ ಇಷ್ಟ, ನೀವೇನಕ್ಕೆ ಕುಡಿದೆಲ್ಲ ಹೋದ್ರಿ ಶಾರದವ್ರ ಹತ್ರ? ಬೇಡ ಬೇಡ, ನನಗೆ ನೀನು ತಂದು ಕೊಡೋದೇ ಬೇಡ ಅಂತ ಅಂದ್ರಲ್ಲ, ಯಾಕೆ ಅಂತ ಕೇಳಬೇಕಾದ್ರೆ, ಏನಿಲ್ಲಪ್ಪ, ನನಗೆ ಜ್ಯೂಸ್ ಅಂತಂದರೆ ಸಿದ್ದು ಸಿಕ್ಕಾಪಟ್ಟೆ ಇಷ್ಟ, ಆದರೆ ನೀನು ಹೆಂಡ್ತಿ ಮಾಡ್ಕೊಡೋ ಜ್ಯೂಸ್ ನನಗಂತೂ ಬೇಡಪ್ಪ ಅಂತ ಅಂದಾಗ, ಅಷ್ಟಕ್ಕೂ ಏನಾಯಿತು ಅಂತ ಅನ್ಬೇಕಾದ್ರೆ, ನಿನ್ನ ಹೆಂಡ್ತಿಗೆ ದೆವ್ವ ಹಿಡ್ದಿದೆ, ಅವಳೇನಾದರೂ ಜ್ಯೂಸ್ ತಂದು ಕೊಡಬೇಕಾದ್ರೆ ವಿಶೇಷ ಹಾಕೊ ನನ್ನನ್ನೇನಾದರೂ ಸಾಯಿಸ್ಬಿಟ್ರೆ ಏನು ಮಾಡಲಿ, ಸೊ ನನಗೆ ಬೇಡ ಕಣಪ್ಪ ಅಂತ ಅನ್ಬೇಕಾದ್ರೆ, ನಿಮಗೇನಾದರೂ ತಲೆಗಿಲ್ಲ ಕೆಟ್ಟಿದೆಯಾ, ಏನು ಮಾತಾಡ್ತಿದ್ದೀರಾ, ಈಗಿನ ಕಾಲದಲ್ಲೂ ದೆವ್ವ ಪಿಶಾಚಿ ಅಂತ ನಂಬ್ತೀರಾ ಅಜ್ಜಿ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಹೌದಪ್ಪ, ನಿನ್ನ ಹೆಂಡ್ತಿಗೆ ದೆವ್ವ ಮೆಟ್ಕೊಂಡಿದೆ, ಅದು ನಿನಗೆ ಗೊತ್ತಿಲ್ಲ, ಮಧ್ಯರಾತ್ರಿ ಎಲ್ಲ ಡೋರ್ ತೆಗಿತಾಳೆ, ಒಬ್ಬೊಬ್ಬಳೆ ಹೋಗ್ತಾ ಇರ್ತಾಳೆ, ನಾನು ಅಬ್ಸರ್ವ್ ಮಾಡ್ಕೊಂಡು ಫಾಲೋ ಮಾಡೋಕ್ಕೆ ಹೋಗ್ಬೇಕಾದ್ರೆ ನನ್ನ ಇಟ್ಕೊಂಡಿದ್ಲು, ಪುಣ್ಯಕ್ಕೆ ಬಚಾವಾಗಿ ನಾನು ತಪ್ಪಿಸ್ಕೊಂಡೆ, ಹೆಂಗೋ ನನ್ನ ಜೀವ ಉಳಿತು, ಅದಕ್ಕೆ ನನ್ನ ಮಾತು ಕೇಳಿಸಿದ್ದು, ಹುಷಾರು, ನೀನು ಹುಷಾರಾಗಿರು ಅಂತ ಅಂದಾಗ ಸಿದ್ದು ನಿಮ್ಗೇನಾದರೂ ತಲೆಗೆಲ್ಲ ಕೆಟ್ಟಿದ್ಯಾ ಅಂತ ಬೈತಾ ಇರ್ತಾನೆ. ಹಾಗೆ ನನ್ನ ಕಡೆ ಮುರಳಿ ಬೆಗ್ಗರ್ ಕಾಲನಿಗೆ ಹೋಗೋದು ಬದಲು ಎದ್ರುಕೊಂಡು ಹಾಗೆ ಮನೆಗೆ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ವೈದೇಹಿ ವೈದೇಹಿ ವೈದು ವೈದು ಅಂತ ಒಳಗಡೆ ಲಾಗೆ ಸಮೇತ ಬರ್ತಿರ್ಬೇಕಾದ್ರೆ, ಯಾಕ್ರಿ ಹೋಗ್ಲಿಲ್ವಾ ಅಂತ ಅನ್ಬೇಕಾದ್ರೆ, ಅದೆಂಗೆ ಹೋಗೋಕ್ಕಾಗುತ್ತೆ ಚಿನ್ನ, ನಿನ್ನನ್ನು ಬಿಟ್ಟು ನಾನು ಹೋಗೋಕ್ಕಾಗುತ್ತಾ, ಗಂಡ ಹೆಂಡ್ತಿ ಅಂತ ಅಂದಮೇಲೆ ಈ ಥರ ಮಾತುಗಳೆಲ್ಲ ಬರ್ತಾ ಇರ್ತವೆ, ತಲೆ ಕೆಡಿಸ್ಕೋಬಾರ್ದು, ಬೈದಿದ್ದು ನನ್ನ ಮಗ ತಾನೇ, ಇಲ್ಲಿ ಬೈದಿದ್ದು ನನ್ನ ಹೆಂಡ್ತಿ ತಾನೇ, ಅದಕ್ಕೆ ನಾನು ವಾಪಸ್ ಬಂದುಬಿಟ್ಟೆ ಅಂತ ಅನ್ಬೇಕಾದ್ರೆ, ಏನೋ ಬಿಲ್ಡಪ್ ಕೊಡ್ತಾ ಇದ್ರೆ, ನನಗೆ ಅಷ್ಟು ಇನ್ಫ್ಲೂಯೆನ್ಸ್ ಇದೆ, ಇಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ಯಾಕೆ ಹೋಗಲಿಲ್ಲ ಅಂತ ಅನ್ಬೇಕಾದ್ರೆ, ಹೋಗೋಣ ಅಂತ ಓದ್ತಿದ್ದೆ ಚಿನ್ನ, ಆದರೆ ನಿನ್ನ ಬಿಟ್ಟು ಹೋಗೋಕ್ಕಾಗಲಿಲ್ಲ, ಸದ್ಯಕ್ಕೆ ಇವಾಗ ತಾನೇ ನಾವು ಮದುವೆ ಆಗಿರೋದು, ಅದು ಹೆಂಗೆ ಹೆಂಡತಿ ಮಕ್ಕಳು ಬಿಟ್ಟೋದ್ರೆ ಜನ ಏನಾದರೂ ತಪ್ಪಾಗಿ ತಿಳ್ಕೊತಾರೆ, ಅದಕ್ಕೆ ನಾನು ವಾಪಸ್ ಬಂದೆ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ರೀ, ಜನ 100 ಥರ ಮಾತಾಡ್ತಾರೆ, ಏನೇ ಅಂದರೂ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಹೋಗಿ ಪರವಾಗಿಲ್ಲ ಅಂತ ವೈದೇಹಿ ಹೇಳ್ತಿರ್ಬೇಕಾದ್ರೆ, ಬೇಡ ವೈದು, ನಿನ್ನನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ನನಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ, ಅಲ್ಲಿ ಇರ್ಬೋದಿತ್ತು, ಆದರೆ ನಿನ್ನನ್ನು ಮತ್ತೆ ಅವನನ್ನು ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ಬಂದೆ ಅಂತ ಡ್ರಾ ಮಾಡ್ತಾ ಇರ್ತಾನೆ. ಹಾಗೆ ದಿನೆಲ್ಲ ಬಿಡು ವೈದು, ತುಂಬ ಅಶ್ವಾಗ್ತಿದೆ, ಊಟ ಬಡಿಸು ಬಾ ಅಂತ ಅನ್ಬೇಕಾದ್ರೆ, ಇದಕ್ಕೇನು ಕಮ್ಮಿ ಇಲ್ಲ ಅಂತ ಈ ಕಡೆ ಮುರಳಿಗೆ ಊಟ ಕೊಡೋಕ್ಕೆ ಅಂತ ವೈದೇಹಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತನ್ನ ಗಂಡನಿಗೆ ಫ್ರೂಟ್ಸ್ ಕೊಡಬೇಕು ಅಂತ ಈ ಕಡೆ ಸುಮಿತ್ರಾ ಹಣ್ಣ ಕಟ್ ಮಾಡ್ತಿರ್ಬೇಕಾದ್ರೆ ಕಿಚನ್ಗೆ ಶಾರದಾ ಬರ್ತಾಳೆ. ಅಮ್ಮ, ಏನು ಮಾಡ್ತಿದ್ದೀರಾ, ಕೊಡಿ, ನಾನು ಕಟ್ ಮಾಡಿಕೊಡ್ತೀನಿ ಅಂತ ಅಂದಾಗ, ಬೇಡಮ್ಮ ಬೇಡ, ನಿನ್ನ ಸಹಾಯ ಅಂತ ನನಗೆ ಬೇಡೇ ಬೇಡ, ನಾನು ಗಟ್ಟಿಮುಟ್ಟಾಗಿದ್ದೀನಿ, ಹಣ್ಣೆಲ್ಲ ಕಟ್ ಮಾಡೋ ಅಷ್ಟು ಕೆಪಾಸಿಟಿ ನನಗಿದೆ, ಆ ದೇವರು ಅಷ್ಟು ನನಗೆ ಶಕ್ತಿ ಕೊಟ್ಟಿದ್ದಾನೆ, ನಿನ್ನ ಸಹಾಯ ಬೇಡ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇಲ್ಲಿಂದ ಹೊರಟೋದ್ರೆ, ನೀನು ಮಾಡೋ ದೊಡ್ಡ ಉಪಕಾರ ನನಗೆ ಅಂತ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಮಾತಾಡ್ತೀರಾ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನನಗೆ, ನಾನು ಈ ಮನೆ ಕೆಲಸದೋಳಲ್ವಾ, ಕೆಲಸದೋಳು ಅಂದಮೇಲೆ ಇದನ್ನೆಲ್ಲ ನಾನು ಮಾಡಬೇಕಲ್ವಾ, ಕೊಡಿ ಅಂತ ಕೈಯಿಂದ ಚಾಕು ಕಿತ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅದು ಮಿಸ್ ಆಗಿ ಸುಮಿತ್ರನ ಕೈಗೆ ಸ್ವಲ್ಪ ಕಟ್ಟಾಗ್ಬಿಡುತ್ತೆ. ಹಾಗೆ ಸಿಕ್ಕಾಪಟ್ಟೆ ಬ್ಲಡ್ ಬರ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಬೇಕು ಅಂತ ಮಾಡಲಿಲ್ಲ, ಕೈ ಬೇರೆ ಕುಯ್ಕೊಬಿಡ್ತು, ಏನಪ್ಪ ಮಾಡಲಿ, ಅಮ್ಮ ಪ್ಲೀಸ್ ತೊಗೊಳ್ಳಿ, ಅರ್ಶಿನ ಹಚ್ಕೊಳ್ಳಿ ಅಂತ ಕೊಡೋಕೆ ಹೋಗ್ಬೇಕಾದ್ರೆ ಸುಮಿತ್ರಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಮುಚ್ಚ ಬಾಯಿ, ನನ್ನನ್ನು ಮುಟ್ಟಬೇಡ, ನನ್ನನ್ನು ಅಮ್ಮ ಅಂತ ಕೂಗಬೇಡ, ಫಸ್ಟ್ ಆಫ್ ಆಲ್ ಇಲ್ಲಿಂದ ಹೊರಟೋಗು ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಹಾಗೆ ಜನ್ಮದ ನಾನು ಏನು ಕರ್ಮ ಮಾಡಿದ್ನೋ, ಬೇಡ ಬೇಡ ಅಂದರೂ ಸಹ ನಾನು ಹಿಂದೆ ಸುತ್ತಾಕತ್ತೀಯ ನೀನು ಅಂತ ಬೈತಿರ್ಬೇಕಾದ್ರೆ, ಅಮ್ಮ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡಬೇಡಿ, ನಿಮ್ಮ ಕೈಲಿ ಸಿಕ್ಕಾಬಟ್ಟೆ ಬ್ಲಡ್ ಲಾಸ್ ಆಗ್ತಾಯಿದೆ, ದಯವಿಟ್ಟು ಅಮ್ಮ ಅರ್ಶಿನ ಹಚ್ಚಕ್ಕಾದರೂ ಬಿಡಿ ಅಂತ ಅಂದಾಗ, ಬೇಡಮ್ಮ ತಾಯಿ ಬೇಡ, ನನ್ನ ಹೃದಯಕ್ಕೆ ದೊಡ್ಡ ಗಾಯ ಆಗಿದೆ, ಅದ್ರ ಮುಂದೆ ಈ ಗಾಯ ನನಗೆ ದೊಡ್ಡದಲ್ಲ, ಆ ನೋವೇ ಮನಸ್ಸಲ್ಲಿ ಇಟ್ಕೊಂಡು ಸಾಯ್ತಾ ಇದ್ದೀನಿ ಅಂದಮೇಲೆ ಈ ಗಾಯ ನನಗೆ ದೊಡ್ಡದಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಮ್ಮ ಪ್ಲೀಸ್ ಈ ರೀತಿ ಮಾತಾಡಬೇಡಿ, ದಯವಿಟ್ಟು ಕೈ ಕೊಡಿ ಅಂತ ಅರ್ಶಿನ ಹಚ್ಚಕ್ಕೆ ಹೋಗ್ತಿರ್ಬೇಕಾದ್ರೆ, ತೆಗಿಯ ಕೈನ, ನನ್ನನ್ನು ಮುಟ್ಬೇಡ, ಮಾಡೋದೆಲ್ಲ ಮಾಡಿಬಿಟ್ಟು ಈ ರೀತಿ ಆಡ್ತಿದೀಯಾ, ಈ ಡ್ರಾಮಾನ ಇಲ್ಲಿಗೆ ಸ್ಟಾಪ್ ಮಾಡು, ಇಲ್ಲಿಂದ ಹೊರಟೋಗು ಅಂತ ಕೂಗಾಡ್ತಾ ಇರ್ತಾಳೆ.
ಹಾಗೆ ಜೀವನದಲ್ಲಿ ಎಷ್ಟು ಡ್ರಾಮಾ ಮಾಡಿದ್ದೀಯ ಅದನ್ನೆಲ್ಲ ನಾನು ನಂಬಿಟ್ಟೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾಚಿಕೆ ಆಗುತ್ತೆ ಅಂತ ಅನ್ಬೇಕಾದ್ರೆ, ಅಮ್ಮ ಪ್ಲೀಸ್ ಈ ರೀತಿ ಅನ್ಬೇಡಿ, ನಂದೇನು ತಪ್ಪಿಲ್ಲ, ನಾನು ಬೇಕು ಅಂತ ನಿಜವಾಗ್ಲೂ ಮಾಡಿಲ್ಲಮ್ಮ, ಜ್ಯೋತಿಕನ ಲೈಫು ಚೆನ್ನಾಗಿರಬೇಕು ಅಂತ ಮಾಡಿದೆ ಅಂತ ಅನ್ಬೇಕಾದ್ರೆ, ಮುಚ್ಚೆ ಬಾಯಿನ, ನನ್ನ ಮಗಳು ಹೆಸರನ್ನ ನಿನ್ನ ಬಾಯಲ್ಲಿ ಎತ್ಬೇಡ, ಅವಳ ಹೆಸರು ಹೇಳೋ ಯೋಗ್ಯತೆ ನಿನಗಿಲ್ಲ ಅಂತ ಶಾರದನಿಗೆ ಬೈತಾ ಇದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಆಕೆ ಹಾಳಾದವಳು ನೀನು, ಎಲ್ಲಿ ಗಂಟು ಬಿದ್ದು ನನಗಂತೂ ಗೊತ್ತಿಲ್ಲ, ಇನ್ನೊಂದೇ ಒಂದು ಸಲ ನಿನ್ನ ಬಾಯಲ್ಲಿ ಅಮ್ಮ ಅಂತ ಕರೆದ್ರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಬೈಕೊಂಡು ಸುಮಿತ್ರ ಹೊರಟೋಗ್ತಾ ಇದ್ರೆ, ಈ ಕಡೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ನಿಂತ್ಕೋತಾಳೆ. ಆಕೆ ಮತ್ತೆ ಓದೋಳು ಸುಮಿತ್ರ ಮತ್ತೆ ವಾಪಸ್ ಬಂದು, ನಿನ್ನಂಥ ಮಗಳು ನನಗೇನಾದರೂ ಹುಟ್ಟಿದ್ರೆ ಅವಳನ್ನ ಕತ್ತರಿಸಾಕ್ಬಿಡ್ತಿದ್ದೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿನ್ನಂಥವಳಿಗೆ ಜನ್ಮ ಕೊಟ್ಟಿದ್ದೀನಿ ಅಂತ ನಾನು ಕೊರಗಿ ಸಾಯ್ತಾ ಇದ್ದೆ ಕಣೆ, ಆದರೆ ನಿನ್ನಂಥ ಮಗಳು ನನಗೆ ಹುಟ್ಟಲಿಲ್ಲ, ನಾಚಿಕೆ ಆಗಲ್ವೇನೆ ಅಂತ ಬೈತಿರ್ಬೇಕಾದ್ರೆ, ಅಮ್ಮ ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಶಾರದಾ ಕಣ್ಣೀರು ಹಾಕೊಂಡು ಕೇಳ್ತಾ ಇದ್ರೆ, ಅಲ್ಲ ಕಣೆ ನಿನ್ನೊಬ್ಬಳು ಸ್ವಾರ್ಥಕ್ಕೋಸ್ಕರ ಇಷ್ಟು ಜನಗಳನ್ನು ನೀನು ಬಲಿ ತಗೋತಿದೆಯಲ್ಲ, ನಾಚಿಕೆ ಆಗಲ್ವಾ, ನಿನಗೇನು ಅನ್ಸಲ್ವಾ ಅಂತ ಬೈತಾ ಇದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಎರಡೆರಡು ಸಲ ನನ್ನ ಮಗಳನ್ನ ಮದುವೆ ನಿಲ್ಲಿಸ್ದೆ, ಸಾಲದಕ್ಕೆ ನನ್ನ ಗಂಡನ ಪ್ರಾಣ ತೆಗಿಯೋಕ್ಕೆ ಬಂದೆ, ನಾಚಿಕೆ ಆಗಲ್ವೇನೆ, ನಿಂದು ಒಂದು ಜನ್ಮನೇ ಈ ಥರ ಎಲ್ಲ ಮಾಡಿ ಸಹ ನನ್ನ ಮನೆ ಮೊಸಲು ನೀನು ತುಂಡಲ್ಲ, ನಾಚಿಕೆ ಆಗಲ್ವಾ, ನಿನ್ನಂಥವ್ರಿಗೆ ಏನು ಹೇಳಬೇಕೆ, ಫೋರ್ಸ್ ಕೊಟ್ಕೊಂಡು ಬೇರೆ ಓಡಾಡ್ತೀಯ ಅಂತ ಬೈತಾ ಇದ್ರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೀನು ಎತ್ತು ತಾಯಿಗೆ ನೀನು ನಿಂತವಳು ಅಂತ ಮೇ ಬಿ ಗೊತ್ತಾಗಿತ್ತು ಅಂತ ಅನಿಸುತ್ತೆ, ಅದಕ್ಕೆ ನೀನು ಹುಡ್ತಾಗಲೇ ಅವಳು ದೂರ ಮಾಡಿದ್ಲು ಅಂತ ಅಂದಾಗ ಶಾರದನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆದರೆ ಏನು ಮಾಡಿದೆ, ನಮ್ಮ ಕರ್ಮ ಇಲ್ಲಿಗೆ ಬಂದು ನಮ್ಮನ್ನು ಸಾಯಿಸ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ತನ್ನ ಎತ್ತಮ್ಮ ಈ ರೀತಿ ಅಂತಿದ್ದಾರಲ್ಲ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸಿದ್ದು ಮಲಗಿರ್ಬೇಕಾದ್ರೆ ಸಡನ್ನಾಗಿ ಮಿಡ್ನೈಟ್ ಎಚ್ಚರಿಕೆ ಆದಾಗ ಹಾಗೆ ಎದ್ದು ನೋಡಿದರೆ ಪಕ್ಕದಲ್ಲಿ ಶಾರದಾ ಇರಲ್ಲ. ಇದೇನಿದು ಶಾರದಾ ಅವರು ಎಲ್ಲಿಗೆ ಹೋಗಿದ್ದಾರೆ, ನೆನ್ನೂ ಸಹ ಕಾಣಲಿಲ್ಲ. ಇದೇ ಟೈಮಿಂಗ್ಸಿಗೆ ನೋಡಿದರೆ ಅವರು ತುಂಬ ಶೆಕೆ ಆಗ್ತಿತ್ತು, ಅದಕ್ಕೆ ಗಾಳಿ ತೊಗೊಳ್ಳೋಣ ಅಂತ ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾ ಇದ್ರಲ್ಲ, ಹಾಗಾದರೆ ಇವತ್ತು ಎಲ್ಲಿಗೆ ಹೋಗಿರ್ಬೋದು, ಇಷ್ಟು ಟೈಮ್ ಆಗಿದೆ ಎಲ್ಲಿಗೆ ಹೋದ್ರು, ನೋಡೋಣ ಅದೇನಾಗಿದೆ ಅಂತ ಹೊರಗಡೆ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ ಊಟ ತೊಗೊಂಡು ಹೊರಗಡೆ ಹೋಗ್ತಾ ಇರಬೇಕಾದ್ರೆ, ಇದೇನಿದು ಶಾರದವರು ಒಬ್ಬರೇ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ, ಅದರಲ್ಲೂ ಊಟದ ಬಾಕ್ಸ್ ತೊಗೊಂಡು ಹೋಗ್ತಿದ್ದಾರಲ್ಲ, ನನ್ನಿಂದ ಏನಾದರೂ ವಿಷಯನ ಮುಚ್ಚಿಡ್ತಿದ್ದಾರ ಅಂತ ಅನ್ಬೇಕಾದ್ರೆ ಪಾರಿಜಾತ ಹೇಳಿದ ಮಾತು ನೆನಪಾಗ್ತಾ ಇರುತ್ತೆ. ನಿನ್ನ ಹೆಂಡತಿಗೆ ದೆವ್ವ ಮೆಟ್ಕೊಂಡಿದ್ದೆ ಹುಷಾರು ಅಂತ ಹೇಳಿದ ನೆನಪು ಮಾಡಿಕೊಂಡು, ಏನೇ ಆಗಲಿ ನನ್ನಿಂದ ಶಾರದವರು ಏನೋ ವಿಷಯನ ಮುಚ್ಚಿಡ್ತಾ ಇದ್ದಾರೆ, ನಾನು ಅದನ್ನು ತಿಳ್ಕೊಬೇಕು, ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಡೋರ್ನ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಶಾರದಾ ಹಿಂತಿರುಗಿ ನೋಡಿಕೊಂಡು ಫಾಸ್ಟಾಗಿ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೀಪು ಮಲಗಿದ್ದಳು, ಅಮ್ಮ ಅಪ್ಪ ಅಂತ ಎದ್ದು ನೋಡ್ತಾ ಇರ್ತಾಳೆ. ಇದೇನಿದು ಅಮ್ಮ ಅಪ್ಪ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದಾರೆ, ನನಗೆ ಈ ರೂಮಲ್ಲಿ ಇರೋಕ್ಕೆ ತುಂಬ ಭಯ ಆಗ್ತಿದೆ ಅಂತ ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಫಾಸ್ಟಾಗಿ ಈ ಕಡೆ ಪಾಲಾಕ್ಷನ ಕೂಡಿರೋ ಮನೆ ಹತ್ರ ಬರ್ತಾ ಇರ್ತಾಳೆ. ಹಾಗೆ ಕಾಡುಗಳ ಹತ್ರ ಬಂದು ಹಾಗೆ ಒಂದು ಮನೆ ಹತ್ರ ಬರ್ತಿರ್ಬೇಕಾದ್ರೆ ಸಿದ್ದು, ಇಷ್ಟು ರಾತ್ರಿಯಲ್ಲಿ ಇವರು ಇದು ಯಾರ ಮನೆಗೆ ಬರ್ತಾ ಇದ್ದಾರೆ, ಅಷ್ಟಕ್ಕೂ ಇವರೇ ಕೀನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದ್ದಾರಲ್ಲ, ಇದು ಯಾರ ಮನೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನಾದರೂ ಇವ್ರ ಅಮ್ಮ ಸುಳಿವು ಏನಾದರೂ ಸಿಕ್ಕಿದೆಯಾ, ಇವ್ರ ಅಮ್ಮ ಏನಾದರೂ ಇಲ್ಲಿದ್ದಾರಾ, ಅಥವಾ ಯಾರಿಗೂ ಹೇಳ್ಕೊಳಕ್ಕಾಗದಂಥ ಪ್ರಾಬ್ಲಮ್ ಏನಾದರೂ ಇವ್ರಿಗೆ ಬಂದಿದೆಯಾ ನೋಡೋಣ ಅಂತ ಸಿದ್ದು ಸಹ ಒಳಗಡೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಮಲಗಿರಬೇಕಾದ್ರೆ ಮಿಡ್ನೈಟಲ್ಲಿ ಶಾರದಾ ದೆವ್ವಾಗಿ ಬಂದಿರೋದನ್ನು ನೆನಪು ಮಾಡಿಕೊಂಡು ಹೆದರ್ಕೋತಾ ಇರ್ತಾಳೆ. ಹಾಗೆ ಕಿಟಕಿ ಕಡೆ ನೋಡ್ತಿರ್ಬೇಕಾದ್ರೆ ಕಿಟಕಿ ಗಾಳಿಗೆ ಅಲ್ಲಾಡ್ತಿರುತ್ತೆ, ಹಾಗೆ ಫ್ಲವರ್ ಎಲ್ಲ ಅಲ್ಲಾಡ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಹೆದರ್ಕೊಂಡು ದೆವ್ವ ಇದೆ ಅಂತ ಗೋಲ್ಡಿ ಎದ್ದಾಳೆ ಅಂತ ಅನ್ಬೇಕಾದ್ರೆ, ಯಾಕೆ ರಾಣಿ ಈ ರೀತಿ ಆಡ್ತೀರಾ, ನಿಮ್ಮ ರೂಮಲ್ಲಿ ಭಯ ಆಗುತ್ತೆ ಅಂತ ಇಲ್ಲಿಗೆ ಬಂದು ಮಲ್ಕೊಳಕ್ಕೆ ಬಂದ್ರಿ, ನೆಮ್ಮದಿಯಾಗಿ ಮಲ್ಕೋಕ್ಕೂ ಬಿಡಲ್ವಲ್ಲ, ಅಷ್ಟಕ್ಕೂ ಏನಾಯಿತು ಅಂತ ಅಂದಾಗ ಕಿಟಕಿ ಅಲ್ಗಾಡ್ತಿದೆ ನೋಡಿ ಅಂತ ಅಂದಾಗ, ಹೊರಗಡೆ ಗಾಳಿ ಬೀಸ್ತಿದೆ ಅದಕ್ಕೆ ಹಿಂಗೆ ಆಗ್ತಿದೆ, ಸುಮ್ಮನೆ ಮಲ್ಕೊಳ್ಳಿ ಅಂತ ಅಂದಾಗ, ಇಲ್ಲ ಕಣೆ ಅಲ್ಲಿ ಅದೇ ಇದೆ ಅಂತ ಅಂದಾಗ, ಅದೇ ಅಂತಂದರೆ ಏನು ಅಂತ ಅನ್ಬೇಕಾದ್ರೆ ಅಲ್ಲಿ ಗೋಸ್ಟ್ ಇದೆ ಅಂತ ಅಂದಾಗ, ಏನೋ ಗೋಸ್ಟಾ, ನೀವಿರಬೇಕಾದ್ರೆ ಎಂಥ ಗೋಸ್ಟ್ ಬರುತ್ತೆ ಹೇಳಿ ಅಂತ ಅಂದಾಗ, ಹಾಂ ಹೌದು ಅಂತ ಅಂದ್ಬಿಟ್ಟು, ಏನೇ ಗೋಲ್ಡಿ ನಾನು ಗೋಸ್ಟಾ ಅಂತ ಅನ್ಬೇಕಾದ್ರೆ, ಹಾಗಲ್ಲ ಗ್ರಾನಿ, ನೀವಿರಬೇಕಾದ್ರೆ ಮನೆಗೆ ಯಾವ ಗೋಸ್ಟು ಬರಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಗೋಲ್ಡಿ, ಸುಮ್ಮನೆ ಮಲ್ತ್ಕೊಳ್ಳಿ ಗ್ರಾನಿ ಅಂತ ಮಲ್ಕೋತಿರ್ಬೇಕಾದ್ರೆ, ಪ್ಲೀಸ್ ಎದ್ದೇಳಿ ಭಯ ಆಗ್ತಿದೆ, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಅಪ್ಪ ಒಂದು ಕತೆ ಹೇಳ್ತಾಯಿದ್ರು, ನಿದ್ದೆ ಯಾರು ಜಾಸ್ತಿ ಮಾಡ್ತಾರೆ ಅವ್ರ ಹತ್ರ ಅಂತ ಕಣೆ ಈ ದೆವ್ವ ಹೋಗ್ತಾ ಇದ್ದು, ಎಲ್ಲರ ಮನೆ ಬಾಗಿಲಿಗೂ ಹೋಗಿ ಟಕ್ 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 ಅಂತ ಸೌಂಡ್ ಮಾಡ್ತಿತ್ತಂತೆ ಕಣೆ ಅಂತ ಅಂದಾಗ, ವಾವ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಆಯಿತಾ ಅಂತ ಮಲ್ಕೋತಾ ಇರ್ತಾಳೆ. ಪ್ಲೀಸ್ ಗೋಲ್ಡಿ ಎದ್ದಾಳೆ ಅಂತ ಅಂದರೆ, ಸುಮ್ಮನೆ ಮಲ್ಕೋತೀರಿ ಇಲ್ವಾ ಅಂತ ಬೈದು ಮಲ್ಕೊಂಡ್ರೆ ಇವಳು ಮಾತ್ರ ಎದ್ರುಕೊಂಡು ಬೆಡ್ಶೀಟ್ ಉಚ್ಕೊಂಡು ಹಾಗೆ ಕೂತ್ಕೋತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಗೋ ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ದೀಪು ಬಂದು ಡೋರಾಗಿ ಜ್ಯೋತಿಕ ರೂಮ್ ಬಾಗಿಲು ತಡ್ತಾ ಇದ್ರೆ ಎದ್ರುಕೊಂಡು, ಗೋಲ್ಡಿ ದೆವ್ವ ಬಿತ್ತು ಅಂತ ಜ್ಯೋತಿಕ ಮೇಲೆ ಮಲ್ಕೊಂಡಿರ್ತಾನೆ. ಜ್ಞಾನಿ ಇಷ್ಟು ದಿನ ಇದ್ದಿದ್ದು ಈ ಮನೆಗೆ ಹೇಗೆ ಬರುತ್ತೆ ಅಂತ ಅಂದಾಗ, ಆ ದೊಡ್ಡ ದೆವ್ವ ಶಾರದಾ ಬಂದಿದ್ದಾಳಲ್ಲ, ಅವಳ ಜೊತೆ ಬರೋ ದೆವ್ವ ಎಲ್ಲ ಬಂದಿದೆ, ಏನು ಮಾಡಲಿ ಭಯ ಆಗ್ತಿದೆ ಅಂತ ಅಂದಾಗ
ಪುನಃ ಮತ್ತೆ ದೀಪು ಡೋರ್ನ ಟಕ್ ಮಾಡ್ತಿದ್ರೆ ನೋಡು ನೋಡು ಹೊರಗಡೆ ಬಂದು ಟಕ್ ಮಾಡ್ತಿದೆ ಅಂತ ಹೆದರ್ಕೋತಾ ಇರ್ತಾಳೆ. ಹಾಗೆ ಈ ಕಡೆ ಗೋಲ್ಡಿ ಹೇಳ್ತಾ ಇರ್ತಾಳೆ, ಪ್ಲೀಸ್ ನೀವು ಇದನ್ನು ಅರ್ಥ ಮಾಡ್ಕೊಂಡು ಯಾರೋ ಡೋರ್ ಲಾಕ್ ಮಾಡ್ತಾ ಇದ್ದಾರೆ, ನಾವು ಹೋಗಿ ತೆಗಿಬೇಕು ಇರಿ ಅಂತ ಅಂದಾಗ, ಹೋಗ್ಬೇಡ ದೆವ್ವ ಇದೆ ಅಂತ ಕಿರ್ತಾ ಇರ್ತಾಳೆ. ಡೋರ್ ಓಪನ್ ಮಾಡಿ ನೋಡಿದರೆ ದೀಪು ಡೋರ್ ಹತ್ರ ಇರಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾಳೆ. ಸಿದ್ದು ಶಾರ್ತ ಯಾರು ಕಾಣ್ತಾರೆ ಇರಬೇಕಾದ್ರೆ, ದೀಪು ಏನು ಮಾಡ್ತಿದ್ಯಾ ಅಷ್ಟಕ್ಕೂ ಈ ರಾತ್ರಿಲಿ ನೀನೇನಕ್ಕೆ ನನ್ನ ರೂಮಿಗೆ ಬಂದಿದ್ಯಾ ಅಂತ ಜ್ಯೋತಿಕಾ ಕೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಒಳಗಡೆ ಹೋಗ್ಬಿಟ್ಟು ಪಾಲಾಕ್ಷನ್ ತಟ್ಟೆಗೆ ಊಟ ಹಾಕಿ ಕೊಟ್ಬಿಟ್ಟು, ಅಂಕಲ್ ಇವಾಗ ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಅಂದಾಗ, ಪರವಾಗಿಲ್ಲಮ್ಮ, ಈ ಬಡಬಾಯಿ ಜೀವಕ್ಕೋಸ್ಕರ ನೀನು ಯಾಕೆ ಇಷ್ಟು ಕಷ್ಟಪಡ್ತಿದ್ದೀಯಾ ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಇವ್ರು ಯಾರು ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೆ ಸಿದ್ದು ಕದ್ದು ಮುಚ್ಚಿ ನೋಡ್ತಾ ಇರ್ತಾನೆ. ಹಾಗೇನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಇದು ನನ್ನ ಕರ್ತವ್ಯ, ಕಷ್ಟ ಅಂತ ಏನಕ್ಕೆ ಅನ್ಕೋತೀರಾ ಅಂಕಲ್, ನಿನ್ನೆ ರಾತ್ರಿ ಬಂದು ನಿಮಗೆ ಊಟನ ತಂದ್ಕೊಟ್ಟು ಹೋಗಿದ್ದು, ಇವಾಗ ತರ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಹಶ್ವಾಗಿದೆ ಅಲ್ವಾ, ದಯವಿಟ್ಟು ನನ್ನ ಕ್ಷಮಿಸಿ, ಬರೋದು ತಡವಾಯಿತು, ಯೋಚನೆ ಮಾಡಬೇಡಿ, ಊಟ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಊಟ ಮಾಡ್ತಿರ್ಬೇಕಾದ್ರೆ ಪಾಲಾಕ್ಷನಿಗೆ ನತ್ತಿ ಹತ್ತಿದಾಗ, ತಗೊಳ್ಳಿ ಅಂಕಲ್ ನೀರು ಕುಡೀರಿ, ಟೆನ್ಷನ್ ಮಾಡ್ಕೋಬೇಡಿ, ನಿಧಾನಕ್ಕೆ ಊಟ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ನನ್ನಂಥವನಿಗೆ ಭೂಮಿ ಮೇಲೆ ಬದುಕೋ ಯೋಗ್ಯತೆ ಅರ್ಹತೆ ಇಲ್ಲಮ್ಮ, ನಾನಂಥ ಪಾಪದ ಕೆಲಸ ಮಾಡಿದ್ದೀನಿ, ನನ್ನನ್ನು ನೋಡ್ಕೊಳ್ಳೋಕ್ಕೆ ಬರಬೇಡಮ್ಮ, ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ಶಾರದಾ, ನಾನು ಸತ್ತರೆ ಸಾಯಲಿ ಅಂತ ನೀನು ಅವತ್ತು ಬಿಟ್ಟಿದ್ರೆ ನಾನು ಇಷ್ಟೊತ್ತಿಗೆ ಸತ್ತೋಗ್ತಿದ್ದೆ, ನಿನಗೆ ಕಷ್ಟ ಬರ್ತಿರ್ಲಿಲ್ಲ ಅಂತ ಅಂದಾಗ, ಬಿಡ್ತು ನೀ ಅಂಕಲ್, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನ್ನ ಜಾಗದಲ್ಲಿ ನೀವಿದ್ರು ಇದೇ ತಾನೇ ಮಾಡ್ತಾಯಿದ್ರಿ, ನನ್ನನ್ನು ಮಗಳು ಅಂತ ಅಂದ್ಕೊಂಡಿದ್ದೀರಾ, ಅಂದಮೇಲೆ ಅಪ್ಪನ ಸೇವೆ ಮಾಡೋಕ್ಕೆ ನಾನು ಏನಕ್ಕೆ ಈ ರೀತಿ ಹಿಂದೇಟಾಗಬೇಕು, ಹಾಗೆ ನನಗೇನಕ್ಕೆ ಮುಜುಗರ ಆಗುತ್ತೆ, ಯಾವ ಭಯನೂ ಇಲ್ಲ ಅಂಕಲ್ ಅಂತ ಹೇಳ್ತಾ ಇದ್ರಿ, ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಈ ಕಡೆ ಸಿದ್ದು ಒಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ದೀಪನ ನೋಡಿ ಶಾಕ್ ಆಗಿ ಜ್ಯೋತಿಕಾ, ಏನು ದೀಪು ಇಷ್ಟೊತ್ತಲ್ಲಿ ಬಂದಿದೆಯಾ ಅಂತ ಅಂದಾಗ, ಪಾರಿಜಾತ ದೀಪು ರೂಪದಲ್ಲಿ ದೆವ್ವ ಬಂದಿದೆ, ಡೋರ್ ತೆಗಿಬೇಡ ಅಂತ ಕಿರ್ಚಾಡ್ತಾ ಇರ್ತಾಳೆ. ಸುಮ್ಮನೆ ಇರಗ್ರಾನಿ ಅಂತ ಅಂದಾಗ, ಅಪ್ಪ ಅಮ್ಮ ಎಲ್ಲಿ ಅಂತ ಅನ್ಬೇಕಾದ್ರೆ, ಅಪ್ಪ ಅಮ್ಮ ಇಬ್ಬರು ರೂಮಲ್ಲಿ ಕಾಣ್ತಾ ಇಲ್ಲ, ಭಯ ಆಯಿತು ಅದಕ್ಕೆ ಬಂದೆ ಆಂಟಿ ಅಂತ ಅಂದಾಗ, ಆ ಶಾರದಾ ದೇವನ ರೂಪಲ್ಲಿ ಹೋಗಿದ್ದಾಳೆ, ಅವಳನ್ನ ಹುಡ್ಕೊಂಡು ಸಿದ್ದು ಹೋಗಿದ್ದಾನೆ, ಪ್ಲೀಸ್ ಅರ್ಥ ಮಾಡ್ಕೊ, ಅವಳು ಪಿಶಾಚಿ ಅಂತ ಅನ್ಬೇಕಾದ್ರೆ, ನೀನು ಹೆದರ್ಕೋಬೇಡ, ನಾನಿದ್ದೀನಿ, ಬಾ ನನ್ನ ರೂಮಲ್ಲಿ ಮಲ್ಕೊ ಅಂತ ದೀಪುನ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದರೆ, ಹಾಗೆ ದೀಪು ಒಳಗಡೆ ಹೋಗ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಖುಷಿಯಿಂದ ಮತ್ತೇನೋ ಪ್ಲ್ಯಾನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.